ಸೋಫಿಯಾ ಖುರೇಶಿ ವಿರುದ್ಧದ ಹೇಳಿಕೆ ನಾಚಿಕೆಗೇಡು ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ನಾಚಿಕೆಗೇಡುತನ, ಈ ಬಗ್ಗೆ ಯಾರು ಕೂಡ ಟ್ವೀಟ್ ಮಾಡೋದಿಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಮಧ್ಯಪ್ರದೇಶದ ಸಚಿವ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಮಧ್ಯಪ್ರದೇಶ ಸಚಿವ ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನ ಉಗ್ರರ ಸಹೋದರಿ ಅಂತ ಏನು ಹೇಳಿಕೆಯನ್ನ ಕೊಟ್ಟಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ. ಸೋಫಿಯಾ ಖುರೇಶಿ ಇಡೀ ದೇಶವನ್ನ ಪ್ರತಿನಿಧಿಸ್ತಾರೆ, ಈ ದೇಶದಲ್ಲಿ ಏನ್ ಬೇಕಾದ್ರೂ ಮಾತನಾಡಬಹುದು ಎಂಬಂತಾಗೋಗ್ಬಿಟ್ಟಿದೆ. ಟೀಕೆ ಮಾಡುವವರ ವಿರುದ್ಧ ಸಂತೋಷ್ ಲಾಡ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಮುಖಂಡನ ಹೇಳಿಕೆ ಕರ್ನಲ್ ಖುರೇಶಿ ಅವರಿಗಷ್ಟೇ ಅವಮಾನ ಅಲ್ಲ, ಇಡೀ ದೇಶಕ್ಕೆ ಅವಮಾನ ಮಾಡಿದಂತೆ. ಆ ಒಂದು ಹೇಳಿಕೆಯನ್ನ ಇದೀಗ ಸಂತೋಷ್ ಲಾಡ್ ಖಂಡಿಸಿದ್ದಾರೆ. ಇದು ನಾಚಿಕೆತನ. ಏನೋ ಅವರೇನೋ UP ಮಿನಿಸ್ಟರು ಮಧ್ಯಪ್ರದೇಶ ಮಿನಿಸ್ಟರ್ ಈ ಥರ ಮಾತನಾಡಿದ್ದಾರೆ. ಹೈಕೋರ್ಟ್ ಸಮನ್ ಮಾಡಿದೆ. ಹೈಕೋರ್ಟ್ ಹ್ಯಾಸ್ ಟೋಲ್ಡ್ ಟು ಫೈಲ್ ಅ ಕೇಸ್ ಅಗೇನ್ಸ್ಟ್ ಹಿಮ್. ಅಲ್ಲಿವರೆಗೆ ಯಾವ ಸರ್ಕಾರನೂ ಇಲ್ಲ. ಇವತ್ತು ಯಾರು ಟ್ವೀಟ್ ಮಾಡೋದಿಲ್ಲ ಇದರ ವಿರುದ್ಧ. ಈ ದೇಶದ ವ್ಯವಸ್ಥೆಯಲ್ಲಿ ಯಾರು ಟ್ವೀಟ್ ಮಾಡೋದಿಲ್ಲ, ಯಾಕಂದ್ರೆ ಇಲ್ಲಿ ಐಡಿಯಾಲಜಿನೇ ಬರೋದು ಅವರಿಗೆ. ಅದೇ ಹೇಳಿರೋದು, ಈ ದೇಶಕ್ಕೆ ರೆಪ್ರೆಸೆಂಟ್ ಮಾಡ್ತಕ್ಕಂಥಳು ಹೆಣ್ಮಗಳು ಖುರೇಶಿ, ಸೋಫಿಯಾ ಖುರೇಶಿ represent ಮಾಡಕ್ಕಲ್ಲಿಗೆ she is representing this country not as a Muslim. She is representing as this country not as a Muslim. ಅಷ್ಟು ಸೌಜನ್ಯನೂ ಬೇಡ ಅಂದ್ರೆ ಏನು ಮಾಡೋಣ ಹೇಳ್ರಿ? ಅಷ್ಟನ್ನು ಸೌಜನ್ಯ ಬೇಡ ಮಾತನಾಡೋದ್ರಲ್ಲಿ ಮಾತಾಡ್ತಾರೆ. ಯಾಕಂದರೆ 1 2 3 ಆಲ್ ಇಂಡಿಯಾ ಫ್ರೀ. ಯಾಕಂದ್ರೆ ಅಂತ ಮಾತಾಡೋ ಫ್ರಿಂಜ್ ಎಲಿಮೆಂಟ್ಸ್ಗಳಿಗೆ ಎಲ್ಲ ರೀತಿಯಿಂದ ಸಪೋರ್ಟ್ ಸಿಗುತ್ತೆ. ಫ್ರಿಂಜ್ ಎಲಿಮೆಂಟ್ಸ್ಗಳು ಏನನ್ನ ಬಂದು ಏನನ್ನ ಹೇಳೋಗ್ಬಿಡ್ಬೋದು ಈ ದೇಶದಲ್ಲಿ.